ಇನ್ನು ರಾಜ್ಯದಲ್ಲಿ ಇವತ್ತು ಬಹಿರಂಗ ಪ್ರಚಾರಕ್ಕೆ ಲಾಸ್ಟ್ ಡೇ. ಇಷ್ಟು ದಿನ ಅಖಾಡದಲ್ಲಿ ಅಬ್ಬರಿಸಿದ ನಾಯಕರು ಗೆಲುವಿಗಾಗಿ ಇವತ್ತು ಕೊನೆ ಹಂತದ ಕಸರತ್ತನ್ನ ನಡೆಸ್ತಾರೆ. ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ನಡೆಸಿ ರಾಜ್ಯದ ಬಹಿರಂಗ ಪ್ರಚಾರಕ್ಕೆ ಅಂತ್ಯ ಹಾಡ್ತಾರೆ. ಭದ್ರಾವತಿಯಲ್ಲಿ ಇಬ್ಬರು ಗಂಡುಗಳನ್ನ ಈಗ ಒಟ್ಟಿಗೆ ಎಲೆಕ್ಷನ್ ನಡೆಸಿದ್ದೀವಿ. ಅಬ್ಬರದ ಪ್ರಚಾರ, ಜನಸಾಗರದ ನಡುವೆ ರ್ಯಾಲಿ, ಆರೋಪ ಪ್ರತ್ಯಾರೋಪ, ತಂತ್ರ ರಣತಂತ್ರ, ಸಿಟ್ಟು ಮುನಿಸು ಎಲ್ಲವೂ ರಾಜ್ಯದಲ್ಲಿ ಇವತ್ತು ಲಾಸ್ಟ್. ಯಾಕಂದ್ರೆ ರಾಜ್ಯದಲ್ಲಿ 2019ರ ಲೋಕಯುದ್ಧದ ಬಹಿರಂಗ ಪ್ರಚಾರಕ್ಕೆ ಇವತ್ತು ಲಾಸ್ಟ್ ಡೇ. ಹಾಗಾಗಿ ರಾಜ್ಯ ನಾಯಕರು ಇವತ್ತು ರಣಕಣದಲ್ಲಿ ಸಿಡಿಲಿನಂತೆ ಅಬ್ಬರಿಸಲಿದ್ದಾರೆ. ರಾಜ್ಯದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇಂದು ಲಾಸ್ಟ್ ಡೇ. ಲೋಕಕಣದಲ್ಲಿ ಅಬ್ಬರಿಸಲಿದ್ದಾರೆ ರಾಜ್ಯ ನಾಯಕರು. ಎಸ್, ರಾಜ್ಯದಲ್ಲಿ 2019ರ ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇಂದು ಲಾಸ್ಟ್ ಡೇ. ಹೀಗಾಗಿ ಕೊನೆಯ ದಿನದ ಲೋಕಜಾತ್ರೆಯಲ್ಲಿ ರಾಜ್ಯ ನಾಯಕರು ಮತಬೇಟೆ ನಡೆಸಲಿದ್ದಾರೆ. ಗೆಲುವಿಗಾಗಿ ಅಂತಿಮ ಹಣಾಹಣಿ ನಡೆಸಲಿದ್ದಾರೆ. ಆಗಿರುವ ಶಿವಮೊಗ್ಗದಲ್ಲಿ ರಾಜಕೀಯ ಬಿಸಿ ಹೆಚ್ಚಾಗಿದೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಗೆಲ್ಲಲೇಬೇಕು ಅಂತ ಕಮಲ ಮೈತ್ರಿ ಅಭ್ಯರ್ಥಿಗಳು ಭರ್ಜರಿ ಸರ್ಕಸ್ ಮಾಡ್ತಿದ್ದಾರೆ. ಇಂದು ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ, ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ರಾಜ್ಯ ನಾಯಕರು ಪ್ರಚಾರ ನಡೆಸಲಿದ್ದಾರೆ. ಮಧು ಪರ ಸಿಎಂ ಕುಮಾರಸ್ವಾಮಿ, ಡಿಕೆ ಸುರೇಶ್, ಸಚಿವ ಪುಟ್ಟರಾಜು, ಜಿಲ್ಲಾ ಉಸ್ತುವಾರಿ ಸಚಿವ ಡಿಸಿ ತಮ್ಮಣ್ಣ ಭರ್ಜರಿ ಪ್ರಚಾರ ನಡೆಸಲಿದ್ದಾರೆ. ಮಧ್ಯಾಹ್ನದ ನಂತರ ಡಿಕೆ ಶಿವಕುಮಾರ್ ಬಳ್ಳಾರಿ ಪ್ರಚಾರ ಮುಗಿಸಿಕೊಂಡು ಶಿವಮೊಗ್ಗಕ್ಕೆ ಬರಲಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಪರ ಬಿಎಸ್ ಯಡಿಯೂರಪ್ಪ ಕ್ಷೇತ್ರದಲ್ಲಿದ್ದು ರಣತಂತ್ರ ಹೆಣೆಯಲಿದ್ದಾರೆ. ಇಂದು ತಮ್ಮ ಪುತ್ರನ ಪರ ದೋಸ್ತಿ ನಾಯಕರಿಗೆ ತಲೆ ಕೆಡಿಸಿಕೊಳ್ಳದೆ ಪ್ರಚಾರ ನಡೆಸಲಿದ್ದಾರೆ. ಬಿಎಸ್ವೈಗೆ ಬಿಜೆಪಿ ನಾಯಕರು ಸಾಥ್ ನೀಡಲಿದ್ದಾರೆ. ಇಂದು ಕೊನೆ ದಿನದ ಪ್ರಚಾರದ ಅಖಾಡಕ್ಕೆ ಇಳಿಯಲಿರುವ ಮಾಜಿ ಪ್ರಧಾನಿ ದೇವೇಗೌಡ ಇಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನವರ ಪಟ್ಟಣದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಅಲ್ಲದೆ ಮೈತ್ರಿ ಅಭ್ಯರ್ಥಿ ಆನಂದ್ ಅಸ್ನೋಟಿಕರ್ ಮತ್ತು ಬಿಜೆಪಿ ಅಭ್ಯರ್ಥಿ ಅನಂತಕುಮಾರ್ ಹೆಗಡೆ ಕ್ಷೇತ್ರದ ವಿವಿಧ ಕಡೆ ರೋಡ್ ಶೋ ನಡೆಸಲಿದ್ದಾರೆ. ಗದಗ ನಗರದಲ್ಲಿ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್ ಕೆ ಪಾಟೀಲ್ ಮೈತ್ರಿ ಅಭ್ಯರ್ಥಿ ಡಿಆರ್ ಪಾಟೀಲ್ ಪರ ರೋಡ್ ಶೋ ನಡೆಸಿ ಮತಯಾಚಿಸಲಿದ್ದಾರೆ. ಇನ್ನು ಲಕ್ಕೊಂಡಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿ ಪರ ತೇಜಸ್ವಿ ಸೂರ್ಯ ರೋಡ್ ಶೋ ನಡೆಸಲಿದ್ದಾರೆ. ಒಟ್ನಲ್ಲಿ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಜಾತ್ರೆಯ ಬಹಿರಂಗ ಪ್ರಚಾರಕ್ಕೆ ಇಂದು ತೆರೆ ಬೀಳಲಿದ್ದು ನಾಯಕರು ಅಂತಿಮ ಹಂತದ ಕಸರತ್ತನ್ನ ನಡೆಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.